ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 21ನೇ ಶ್ಲೋಕಕ್ಕೆ ಬಂದಿದ್ದೇವೆ ವೀಕ್ಷಕರೇ. ಈಗ ಅದರ ವರ್ಣನೆ ಮತ್ತು ಶ್ಲೋಕ. ಸರ್ವಾರುಣನವದ್ಯಾಂಗಿ ಸರ್ವಾಭರಣಭೂಷಿತ ಶಿವಕಾಮೇಶ್ವರಾಂಕಸ್ಥ ಶಿವ ಸ್ವಾಧೀನವಲ್ಲಭ. ಸರ್ವಾರುಣ ಅಂದರೆ ಕೆಂಪು ಬಣ್ಣದ ಶರೀರ, ಕೆಂಬಣ್ಣದ ಕಾಂತಿ, ಕೆಂಪಗಿನ ರೇಷ್ಮೆ ಸೀರೆ, ಕೆಂಪು ಹರಳುಗಳು, ಅಳವಡಿಸಿದ ಚಿನ್ನಾಭರಣಗಳು, ವಿಕಸಿಸುತ್ತಿರುವ ಪದ್ಮಗಳ ಕಾಂತಿಯನ್ನು ಪ್ರತಿಫಲಿಸುತ್ತಿರುವ ಕೆಂಪು ಬಿಳುಪು ಮಿಶ್ರಿತ ಅಂಗಾಲುಗಳು ಅಂದರೆ ಪಾದಗಳು ಇರುವ ಕೆಂಪು ಬಣ್ಣ ಮಂಗಳ ಸೂಚಕವಲ್ಲವೇ? ಕೆಂಜಾವೆಯಲ್ಲಿ ಆ ಜಗನ್ಮಾತೆ ಪರಮ ಪವಿತ್ರವೂ ಮಂಗಳಕರವೂ ಶುಭ ಲಕ್ಷಣ ಲಕ್ಷಿತವೂ ಆದ ಅವಯವಗಳು ಅಂದರೆ ಅನವದ್ಯಾಂಗಿ ಸರ್ವಾಭರಣ ಭೂಷಿತಳಾಗಿ ಶೋಭಿಸುತ್ತಿರಲು ಸರ್ವಭುವನ ಭವಗಳನ್ನು ಪರಿಪಾಲಿಸುವ ಆ ಕರುಣಾಮಯಿ ಶಿವಕಾಮೇಶ್ವರಾಂಕಸ್ಥಳಾಗಿ ಸಾಕ್ಷಾತ್ಕರಿಸಿದಳು. ಕಾಮೇಶ್ವರನ ಅಂಕಪೀಠದ ಮೇಲೆ ನಿರಂತರವಾಗಿ ಆಸೀನಳಾಗಿ, ಅಂಕಪೀಠ ಅಂದರೆ ತೊಡೆ, ಆಸೀನಳಾಗಿ ಮೋಕ್ಷ ಸಾಮ್ರಾಜ್ಯ ಸಿಂಹಾಸನಾಸೀನಳಾದ ಆ ತಾಯಿಗೆ ಇದಕ್ಕಿಂತ ಉತ್ತಮವಾದ ಮಹೋನ್ನತ ಸಿಂಹಾಸನ ಬೇಕಾ? ಮಹಾರಾಜ್ಞಿತ್ವ ಇನ್ನೇನಿರುತ್ತೆ ಹೇಳಿ? ಅದರಿಂದಲೇ ಮೊದಲನೇ ಶ್ಲೋಕದಲ್ಲಿ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮದ್ ಸಿಂಹಾಸನೇಶ್ವರಿ ಎಂತಲೂ 21ನೇ ಶ್ಲೋಕದಲ್ಲಿ ಶಿವಕಾಮೇಶ್ವರಾಂಕಸ್ಥ ಎಂತಲೂ ಸ್ತುತಿಸಿದ್ದಾರೆ. ಕೇಳಿದ್ರಲ್ಲ ವೀಕ್ಷಕರೇ, ಮೊದಲನೇ ಶ್ಲೋಕ ನಾವು ಹೇಗೆ ಹೇಳ್ತೀವಿ? ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮದ್ ಸಿಂಹಾಸನೇಶ್ವರಿ. ಸಿಂಹಾಸನೇಶ್ವರಿ ಅಂದರೆ ಸಿಂಹಾಸನ ಅಲ್ಲ, ಆ ಕಾಮೇಶ್ವರನ ಒಂದು ತೊಡೆಯ ಮೇಲೆ. ಅದನ್ನು ವರ್ಣನೆ ಇಲ್ಲಿ ಕೊನೆಯದಾಗಿ 21ನೇ ಶ್ಲೋಕ. 21ನೇ ಶ್ಲೋಕದಲ್ಲಿ ನಾವು ಆ ಶಿವಕಾಮೇಶ್ವರನ ಬಗ್ಗೆ ವರ್ಣನೆ ಇದೆ. ಆ ಒಂದು ಜಗನ್ಮಾತೆಯ ಆ ಕುಳಿತುಕೊಳ್ಳುವ ಒಂದು ಆಕೆಯ ವರ್ಣನೆ ಆಗಲಿ, ಸಿಂಹಾಸನ ಅಂತ ನೀವೇ ನೋಡಿದರೆ ಎಲ್ಲಿ ಈ ಸಿಂಹಾಸನದ ಮೇಲೆ ಪಾರ್ವತಿ ಪರಮೇಶ್ವರರು ಕೂತಿರೋದು ನೋಡಿಲ್ಲ ನೀವು. ಹೀಗೆ 21 ಶ್ಲೋಕ ಪೂರ ಅಮ್ಮನ ವರ್ಣನೆ. ಸ್ವರೂಪಿಯಾದ ಶಿವಕಾಮೇಶ್ವರಾಂಕಸ್ಥಳಾಗಿ ಮಂಗಳ ಸ್ವರೂಪಿಯಾಗಿ ಪತಿಯಾದ ಮಹಾದೇವ ಅಂದರೆ ಮೋಕ್ಷವನ್ನು ಕೊಡುವವನು ಸ್ವಾಧೀನ ಮಾಡಿಕೊಂಡ ಜಗನ್ಮಾತೆ ಆ ದೇವಿ, ಅದು ಅಹಂಕಾರದಿಂದ ಗಯ್ಯಾಳಿತನದಿಂದ ಸ್ವಾಧೀನ ಮಾಡಿಕೊಂಡುದ್ದಲ್ಲ, ತಪಶಕ್ತಿಯಿಂದ ಪಾತಿವ್ರತ್ಯದಿಂದ ಸ್ವಾಧೀನ ಮಾಡಿಕೊಳ್ಳುವುದು ಆ ಸಿದ್ಧಿ. ಅದು ಆಕೆಗೆ ಲಭಿಸಿದೆ. ಶ್ಲೋಕಗಳಲ್ಲಿ ಆ ಜಗನ್ಮಾತೆಯ ಸ್ಥೂಲ ರೂಪ ವರ್ಣನೆಯನ್ನು 1ರಿಂದ 21 ನಾಮಗಳಲ್ಲಾದರೆ 54 ನಾಮಗಳನ್ನು ಪ್ರಥಮ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ. ಇಲ್ಲಿಗೆ ಪ್ರಥಮ ಅಧ್ಯಾಯ ಸಂಪೂರ್ಣ ಆಗಿದೆ ವೀಕ್ಷಕರೇ. ಈ ನನ್ನ ಒಂದು ಚಾನಲ್ ಶುರು ಮಾಡಿದ ಮೇಲೆ ನಾನು ಇದು ಲಲಿತಾ ಸಹಸ್ರನಾಮ ಪ್ರತಿ ಶುಕ್ರವಾರ ಒಂದು ಶ್ಲೋಕ ಮತ್ತು ಅದರ ಭಾವಾರ್ಥದೊಂದಿಗೆ ನಾನು ಮಾಡ್ತಾ ಬಂದಿದ್ದೀನಿ ವೀಕ್ಷಕರೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗದೇ ಇದ್ರೂ ಒಂದು ಸಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೀವು ಕೇಳಿ. ಈ ಒಂದು ವರ್ಣನೆ ಪ್ರತಿಯೊಬ್ಬರೂ ಲಲಿತಾ ಸಹಸ್ರನಾಮದ ಅರ್ಥ ಮತ್ತು ಶ್ಲೋಕಗಳನ್ನು ಕಲಿತಾ ಹೋಗಬೇಕು ವೀಕ್ಷಕರೇ. ಮತ್ತು ಮುಂದಿನ ಒಂದು 22ನೇ ಶ್ಲೋಕ ಅಲ್ಲಿ ದ್ವಿತೀಯ ಅಧ್ಯಾಯ ಅಂತ ಮಾಡಿದ್ದಾರೆ ವೀಕ್ಷಕರೇ. ಅಲ್ಲಿಂದ ಮತ್ತೆ ನಾನು ಮುಂದಿನ ಶುಕ್ರವಾರದಿಂದ ಶುರು ಮಾಡ್ತೇನೆ. ಧನ್ಯವಾದಗಳು.